ನಮಸ್ಕಾರ ಎಲ್ರಿಗೂ ಒಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಬಿಜಾಪುರಿಗೆ ಹೊಂಟೀನಿ. ಸ್ವಲ್ಪ ಗಾಡಿ ರಿಪೇರಿ ಮಾಡಿಸೋದದ. ನೆಕ್ಸ್ಟ್ ರೈಡ್ ಅಪ್ಡೇಟ್ ಒಂದು ಕೊಡೋದಿತ್ತು, ಹೀಗಾಗಿ ಎರಡು ಜೊತೆ ಕೂಡಿನ ಆಗ್ತಾವ ಅಂಥೇಳಿ ಈಗ ಜಸ್ಟ್ ಮುದೋಳಿಂದ ಹೊಂಟೀನಿ. ನೋಡೋಣ ಇವತ್ತು ಹೋಗಿ. ಗಾಡಿ ಸರ್ವಿಸಿಂಗ್ನು ಬಂದಿಲ್ಲ. ಆ್ಯಕ್ಚುಲಿ ಇನ್ನೂ ಗಾಡಿ ಸರ್ವಿಸಿಂಗ್ ಬಂದಿಲ್ಲ. ಇನ್ನು ಮೋಸ್ಟ್ಲಿ 3500 ಕಿಲೋಮೀಟ್ರ್ ಅದ. ಬಟ್ ನಾವು ಹೋಗ್ತಾ ಇರೋದು ಒಂದು 5000 ಕಿಲೋಮೀಟ್ರ್ ಹಾಕೋದು ಅನಿಸುತ್ತೆ. ಹೀಗಾಗಿ ಇಲ್ಲೇ ಸರ್ವಿಸಿಂಗ್ ಮಾಡಿಸ್ಬಿಟ್ನಿ ಅಂದ್ರೆ ಹೋಗಿ ಬರುತ್ತೆ. ಅಂದ್ರೆ ನಮ್ಮ ಗಾಡಿ ಏನೈತಿಲ್ಲ, ಅದು 7000 ಕಿಲೋಮೀಟ್ರ್ ತನಕ ನಡೀತದೆ ನಮ್ದು. ಹೀಗಾಗಿ ಇಲ್ಲಿ ಈಗ ಸರ್ವಿಸ್ ಮಾಡಿಸ್ಬಿಟ್ನಿ ಅಂದ್ರೆ ಹೋಗಿ ಬರೋ ತನಕ ಏನು ಕಿರಿಕಿರಿ ಇರೋಂಗಿಲ್ಲ. ನೋಡೋಣ ಬಿಜಾಪುರಿಗೆ ಮುಟ್ಟಿದ ಮೇಲೆ ಏನೇನು ಹಾಕದು, ಏನು ಸರ್ವಿಸಿಂಗ್ ಮಾಡಿಸೋದು ಹಾಕೋದು, ಏನು ಹಾಗೆ ಹೋಗೋದಕ್ಕದ ನೋಡೋಣ. ನನ್ನ ಫ್ರೆಂಡ್ ನಾನು ಇಬ್ಬರು ಹೊಂಟೀವಲ್ಲ, ನನ್ನ ಫ್ರೆಂಡನ್ನು ಇವತ್ತು ಮೀಟ್ ಮಾಡಿಸ್ತೀನಿ ನಿಮಗೆ. ಇಬ್ಬರದು ಸೇಮ್ ಬೈಕ್ ಅದಾವ, 390 ಅಡ್ವೆಂಚರ್. ಲಾಸ್ಟ್ ಟೈಮ್ ನಾವಿಬ್ಬರು ಗುಜರಾತ್ ರಾಜಸ್ಥಾನ್ ರೈಡ್ ಮಾಡಿದ್ವಿ. ಬಟ್ ಭಾಳ ದಿನ ಅದು ಭಾಳ ಗ್ಯಾಪ್ ಆಯ್ತು. ಆಲ್ಮೋಸ್ಟ್ 1 ಇಯರ್ ಮೇಲೆ ಗ್ಯಾಪ್ ಆಯ್ತು. ಈಗ ನಾವು ಭಾಳ ರೈಡಿಗೆ ಹೋಗಿದ್ದಿಲ್ಲ. ಇವಾಗ ವಾಪಸ್ ಚಾಲೂ ಮಾಡಿವಿ ಮತ್ತೊಳ್ಳೆ. ನೋಡೋಣ. ಲಾಸ್ಟ್ ಹೋಗಿ ಗಾಡಿ ಸ್ವಲ್ಪ ಒಂದೆರಡು ಇಂಜಿನ್ ಕವರ್ ಒಂದು, ಆ್ಯಕ್ಚುಲಿ ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆದಾಗ ಇಂಜಿನ್ ಕವರ್ ಕಿತ್ಕೊಂಡು ಹೋಗಿತ್ತು. ಹೀಗಾಗಿ ಅದತ್ತು ಇಂಜಿನ್ ಕವರ್ ಅಂದರೆ ಇಂಜಿನ್ ಗಾರ್ಡ್ ಕೆಳಗಡೆದ್ದು ಅದು ಕಿತ್ಕೊಂಡು ಹೋಗಿತ್ತು. ನೋಡೋದು ಹೋಗಿ ಸಿಕ್ತಂದ್ರೆ ಅದೊಂದು ಆಪ್ಷನ್, ಇಲ್ಲಾಂದ್ರೆ ಒಂದು ಹೊಸ ಅದು ಮಾಡಿಸಬೇಕು. ಈಗ ಅದನ್ನು ಆಪ್ಷನ್ ಇಲ್ಲ ನನಗೆ. ಅದೊಂದು ಸ್ವಲ್ಪ ಮೊಣಕಾಲು ಹೋಗಿತ್ತಲ್ಲ, ಹೀಗಾಗಿ ಸ್ವಲ್ಪ ಕಾಲಿಡಾಕೋದು ಈಜಿ ಆಗ್ತದೆ. ನೋಡೋಣ ಅಲ್ಲಿ ಹೋಗಿ ಏನೇನದ ಏನೇನಿಲ್ಲ ಅಂತೇಳಿ. ಜಸ್ಟ್ ಜಮ್ಕಂಡಿ ರೋಡ್ ಬಂದೀವಿ ನೋಡಿ ಮುದೋಳಿಂದ. ಇದು ಬೈಪಾಸ್ ಅಲ್ಲ, ಬೈಪಾಸಿಂದ ಜಮ್ಕಂಡಿ ರೋಡ್ ಹತ್ತೀವಿ. ಹೋಗೋಣ ಫಾಸ್ಟಾಗಿ. ಇಲ್ಲಿಂದ ಒಂದು 85 ಕಿಲೋಮೀಟ್ರ್ ಹಾಕೋದ ಮೋಸ್ಟ್ಲಿ. 85 ಕಿಲೋಮೀಟ್ರ್ ಅಂದ್ರೆ ನಮಗೆ ಆಲ್ಮೋಸ್ಟ್ 1 ತಾಸು 15 ನಿಮಿಷ ಅದು ಹಿಂಗೆ ಬೇಕು ಟೈಮ್. ಯಾಕಂದ್ರೆ ಈ ರೋಡ್ ಭಾಳ ಟ್ರಾಫಿಕ್ ಇರ್ತದಲ್ಲ, ಹೀಗಾಗಿ ಸ್ವಲ್ಪ ಸ್ಲೋ ಹೋಗ್ಬೇಕದ. ಪೆಟ್ರೋಲ್ನು ರಿಸರ್ವ್ ಬಿದ್ದದ. ಟೈಮ್ 12 ಟೈಮ್ 12 ಅಂದ್ರೆ ನಾವು 1 ಗಂಟೆ 1:15 ತನಕ ಹೋಗ್ತೀವಿ. ಹೋಗಿ ಅಲ್ಲೇ ಅಕ್ಷಯನ ಹೇಳಿಲ್ಲ, ಅವನ ಫ್ರೆಂಡ್ ಹೆಸರು ಅಕ್ಷಯ್ ಸಾಂಬ್ರೇಕರ್ ಅಂತೇಳಿ. ಆ್ಯಕ್ಚುಲಿ ಅವ ಭಾಳ ದಿವಸದಿಂದ ಟ್ರಿಪ್ ಮಾಡತ್ತಾನ. ಏನು ಗಾಳಿಪ ಇದೆ. ಅವ ಆ್ಯಕ್ಚುಲಿ ಭಾಳ ದಿವಸದಿಂದ ಟ್ರಿಪ್ ಮಾಡತ್ತಾನ. ಬಟ್ ಅದು ಹೆಂಗಾಗಿತ್ತಂದ್ರೆ ನಾ ಲೇಟಾಗಿ ಚಾಲೂ ಮಾಡೀನಿ. ಬಟ್ ಅವ ಬೆಸ್ಟ್ ಗೈಡ್ ಆ್ಯಕ್ಚುಲಿ. ಹಂಗೆ ನೋಡಿದ್ರೆ ಮೀಟ್ ಆಗೋಣ ಇವತ್ತು ನಮ್ಗೆ ನಿಮಗೂ ಎಲ್ಲರಿಗೂ. ಜಸ್ಟ್ ಸಿದ್ದಾಪುರಿಗೆ ಬರ್ತೀವಿ. ಸದಾನಂದ ಪೈಪ್ ಫ್ಯಾಕ್ಟ್ರಿ ಇದೆ.
ನನ್ನ ಬ್ಯಾಗೆಲ್ಲ ಸಾಫ್ಟ್ ಅಂದ್ರೆ ಸೈಡ್ ಸ್ಯಾಡಲ್ ಬ್ಯಾಗ್ ಅದಾವ, ಪ್ಯಾನಿಯರ್ಸ್ ಇಲ್ಲ. ಅದು ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗೋದಲ್ವ ಅದಾಗ. ಅವನೇನದಾವ ಎಲ್ಲ ಹಾರ್ಡ್ ಪ್ಯಾನಿಯರ್ ಅದಾವ. ಲಾಕ್ ಮಾಡಿಬಿಟ್ಟಂದ್ರೆ ಎಲ್ಲರನ್ನ ಒಂದು ಸೈಡ್ ಸೀಯಿಂಗ್ ಹೋದಾಗ ಇದಕ್ಕೆ ಹೋದಾಗ ಅವನದೇನು ಕಿರಿಕಿರಿ ಇರೋಂಗಿಲ್ಲ. ನಂದು ಹಂಗೆ ಹಾಕದ, ನಾನಂತೂ ಎನಿ ಕಂಡೀಷನ್ ಬ್ಯಾಗ್ ಇದು ನೋಡ್ಕೋತ ನಿಲ್ಬೇಕಾದ. ಆಪ್ಷನ್ ಇಲ್ಲ ಬೇರೆ. ಈ ರೈಡ್ ಒಂದು ಮುಗಿಸ್ಕೊಂಬಂದ್ರೆ ನೆಕ್ಸ್ಟ್ ಹಾರ್ಡ್ ಪ್ಯಾನಿಯರ್ ಇನ್ಸ್ಟಾಲ್ ಮಾಡಿಸೋಣ ನಾವು. ಯಾಕಂದ್ರೆ ಅದು ಇಂಪಾರ್ಟೆಂಟ್. ಹಾರ್ಡ್ ಪ್ಯಾನಿಯರ್ ಇದ್ರೆ ನಮಗೆ ಲಗೇಜ್ ಕ್ಯಾರಿ ಮಾಡೋಕ್ಕಾಗಲಿ ಈಸಿ ಆಗಿಬಿಡ್ತದೆ. ಆಮೇಲೆ ವಾಟರ್ ಪ್ರೂಫ್ ಇರ್ತಾವೆ ಹಾರ್ಡ್ ಪ್ಯಾನಿಯರ್, ನೀರಾಗೂ ಏನಾಗಂಗಿಲ್ಲ. ಲಾಕ್ ಇರ್ತದೆ, ಥೆಫ್ಟ್ ಪ್ರೂಫ್. ಹೀಗಾಗಿ ಮ್ಯಾಕ್ಸಿಮಮ್ ಟೈಮ್ ಹೆಲ್ಪ್ ಆಗ್ತದೆ. ನೋಡು, ಇದೊಂದು ರೈಡ್ ಮುಗಿಸ್ಕೊಂಡು ಬಂದ ಮೇಲೆ ಸಾಕಾದ್ರೆ ನೆಕ್ಸ್ಟ್ ರೈಡ್ ಅನ್ನೋದ್ರೊಳಗೂ ಜಲ್ದಿ ಅದನ್ನೆಲ್ಲ ಪ್ಯಾನಿಯರ್ಸ್ ಇನ್ಸ್ಟಾಲ್ ಮಾಡಿಸ್ಬಿಡೋಣ. ಬಿಜಾಪುರ್ 66 ಜಮಖಂಡಿ ಆಟೋ ಆಫೀಸ್ ಇದೆ ನಿಯರ್ ಬೈ. ಇನ್ನು 120 ಕಿಲೋಮೀಟ್ರ್ ರೇಂಜ್ ಅದ. ಈಸಿಲಿ ಬಿಜಾಪುರ ರೀಚ್ ಆಗ್ಬೋದು ನಾವು. ಅಂದರೆ ಇದೇ ಸ್ಪೀಡ್ ಇರಬೇಕು, 75 to 80. ನಾವು ಸ್ವಲ್ಪ ಸ್ಪೀಡ್ ಹೆಚ್ಚು ಮಾಡಿದೀವತ್ತಂದ್ರೆ ಫ್ಯೂಯಲ್ ಅದು ರೇಂಜ್ ಏನಿದೆ ಇದು RT ಆಫೀಸ್ ಜಮಖಂಡಿ. ಜಮಖಂಡಿಗೆ ಬಂದಿದ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಇಯರ್ ಪ್ಲಗ್ ಹಾಕೊಂಡು ಹೆಲ್ಮೆಟ್ ಹಾಕ್ಕೊಂಡೀನಿ. ಹೀಗಾಗಿ ವಿಂಡ್ ನಾಯ್ಸ್ ಇಲ್ಲ, ಏನಿಲ್ಲ, ಫುಲ್ ಸೈಲೆಂಟ್ ಅನ್ಸಾಗ್ತದೆ ಹೆಲ್ಮೆಟ್ ಒಳಗೆ. ಆಮೇಲೆ ಎಸ್ ಎಮ್ ಕೆ ಟೈಫೂನ್ ಹೆಲ್ಮೆಟ್ ಏನದಲ್ಲ, ಇದ್ರದ್ದು ಚಿನ್ ಕಾಟನ್ ಏನು ಬರ್ತದೆ ಅಗದಿ ಸಾಂದ್ ಇರ್ತದೆ, ಏಕದಮ್ ಸಾಂದ್. ಅದು ಮೈಕ್ ಹಾಕೋಣ, ಮೈಕಿಗೆ ಸಿಕ್ಕಾಬಟ್ಟಿ ವಿಂಡ್ ನಾಯ್ಸ್ ಬರತ್ತದ. ಹೀಗಾಗಿ ನಿನ್ನೆ ನಾನೇ ಕುತ್ಕೊಂಡು ಒಂದು ಚಿನ್ ಕಟನ್ ರೆಡಿ ಮಾಡೀನಿ. ಆ ಚಿನ್ ಕಟನ್ ಹಾಕಿನಿ, ನೋಡೋಣ ಇವಾಗ ಹೆಂಗೆ ವಾಯ್ಸ್ ಬರ್ತದೆ. ಏರಂತರೂ ಬರಲಿಕ್ಕಿಲ್ಲ, ಯಾಕಂದ್ರೆ ನನಗೆ ಫುಲ್ ಕಾವಾಗ್ತದೆ ಒಳಗೆ, ಸ್ವಲ್ಪನೂ ಏರ್ ಬರತ್ತಿಲ್ಲ ಒಳಗೆ, ಫುಲ್ ಕಾವಾಗ್ತದೆ. ನೋಡೋಣ ಏನೇನು ಹಾಕದಂತೇಳಿ ವಿಡಿಯೋ ಚೆಕ್ ಮಾಡೋಣ. ಹೋದ ತಕ್ಷಣ ಬಿಜಾಪುರದಾಗ ಹೋಗಿ ಚೆಕ್ ಮಾಡಿ ಏನಾರು ವಿಡಿಯೋ ಸೌಂಡ್ ಏನಾರ ಚಲೋ ಬಂದಿರಲಿಲ್ಲ ಅಂತಂದ್ರೆ ಮತ್ತೇನು ಬೇರೆ ಆಪ್ಷನ್ ಇಲ್ಲ, ವಾಯ್ಸ್ ಓವರ್ ಮಾಡ್ಬೇಕಾಗ್ತದೆ. ಆಮೇಲೆ ಗಾಡಿ ಚಾರ್ಜರ್ ಒಂದು ತೊಗೋಬೇಕಾಗೈತಿ. ಇದು ಚಾರ್ಜರ್ ಆ್ಯಕ್ಚುಲಿ ಇದು ಒಂದು 12 ವೋಲ್ಟ್ ಸಾಕೆಟ್ ಇರ್ತದಲ್ಲ ಬೈಕಿಗೆ, ನಮ್ಮ ಬೈಕಿಗೆ ಅಂತೂ ಅದ. ಆ ಬೈಕಿಗೆ 12 ವೋಲ್ಟ್ ಸಾಕೆಟ್ ಒಂದು ತೊಗೋಬೇಕು. ಒಂದು ಸಿ ಪಿನ್ ಇರಬೇಕು, ಒಂದು ನಾರ್ಮಲ್ USB ಇರ್ಬೇಕು ಅದ್ರಾಗ. ಹಂಗೆ ಚೂಸ್ ಮಾಡಿ ತೊಗೋಬೇಕು ಈಗ ಅದನ್ನು. ಆ್ಯಕ್ಚುಲಿ ನಾ ಮೊದಲು ತೊಗೊಂಡದ್ದು ನಮ್ಮ ಅಣ್ಣನ ಕಾರ್ ಒಳಗೆ ಕೊಟ್ಟಿನಿ, ಹಿಂಗಾಗಿ ಅದು ಅವನ ಕಾರ್ ಒಳಗೆ ಉಳ್ದದ. ನೋಡಿ ಇವತ್ತು ಹೊಸ ತೊಗೊಂಡ್ರೆ ಆಯ್ತು. ಇದು ಜಮಖಂಡಿ ಬೈಪಾಸ್ ನಡು ಊರಾಗೆ ಬಂದದ್ದು ಬೈಪಾಸ್ನ.
ಬಿಜಾಪುರ ರೈಟಿಗೆ ಬಸವೇಶ್ವರ ಸರ್ಕಲ್. ಸೇತುವೆ ಪಡಿಸಲಿಪ್ಪ ನೀರು ಏನು ಮರ ಇದೆ ಆತನಾತ ಬಂದತ್ಲೆ. ಮತ್ತು ಮಹಾರಾಷ್ಟ್ರಕ್ಕೆ ಫುಲ್ ಮಳೆ ಆಗಾಗ್ತದಲ್ಲ, ಹಿಂಗೆ ಫುಲ್ ಮಳೆ ಬಂದ ಮಳೆ ನೀರು ಫುಲ್ ಜೋರು ಐತ್ಲೆ. ಪೂಲ್ ನೋಡ್ರಿ ಹೆಂಗದ ಪಡ್ಸಲಿಗೆ ಪೂಲ. ಆ್ಯಕ್ಚುಲಿ ಬ್ಯಾರೇಜ್ ಅದ ಒಂದಿಲ್ಲಿ ಶ್ರಮಬಿಂದು ಸಾಗರ ಚಿಕ್ಕ ಪಡ್ಸಲಿಗೆ ಬ್ಯಾರೇಜ್ ಅಂತೇಳಿ ರೈತರಿಂದನ ನಿರ್ಮಾಣ ಮಾಡ್ಯಾರ. ಮೀನಾಡತ್ತಾನ ಅನ್ನ ಕೂತ್ಕೊಂಡು. ನೋಡ್ರಿ ಉಪ್ಪು ನೀರು. ಆ ಬ್ಯಾರೇಜ್ ಮುಚ್ಚೈತಿ ಕೆಳಗಿಂದ, ಅದು ಇದ್ರದ್ದು ಚಿಕ್ಕ ಪಡ್ಸಲಿಗೆ. ನೋಡ್ರಿ ನೀರೆಲ್ಲ ದೊಡ್ಡ ಒಂದು ಇದು ಕಾಣಕತ್ತದ. ಗಲಗಲಿ ಮುಂದೊಂದು ಬ್ಯಾರೇಜ್ ಅದ, ಗಲಗಲಿ ಬ್ಯಾರೇಜ್ ಅಂತೇಳಿ. ನೋಡ್ರಿ ಹೆಂಗೆ ಬರತ್ತದ ನೀರು. ಬಾಪ್ರೆ, ಮಹಾರಾಷ್ಟ್ರಕ್ಕೆ ಮಳೆ ಆತಂದ್ರೆ, ಮಹಾಬಲೇಶ್ವರ ರತ್ನಗಿರಿ ಆ ಕಡೆ ಎಲ್ಲ ಮಳೆ ಆತಂದ್ರೆ ನಮ್ಮ ಕೃಷ್ಣಾ ನದಿ ನೀರು ಬರ್ತದೆ. ಆಚೆ ಕಡೆ ಮುದೋಳತೆ ಘಟಪ್ರಭಾ ನದಿ ಬರ್ತದೆ. ಫುಲ್ ಐತೆ ಹೊಳೆ ನೀರು ಅನ್ಕೊಂಡೆ. ಚಿಕ್ಕಪಡ್ಸಲಿಗೆ ಇದು ಒಂದು ಮೇಜರ್ ಜಂಕ್ಷನ್. ಈ ಕಡೆ ಲೆಫ್ಟಿಗೆ ತುಂಗಳ ಅದು ಇದು ಹೋಗ್ತೀವಿ, ರೈಟಿಗೆ ಗಲಗಲಿ ಕಡೆ ಹೋಗ್ತದೆ. ಚಿಕ್ಕಲಿಗೆ ಕ್ರಾಸ್ ದಾಟಿದ್ವಿ ಅಂದ್ರೆ ಬಿಜಾಪುರ ಬಂದೈತನೋ ಫೀಲಿಂಗ್ ಬರ್ತದೆ ನಮಗೆ. ಯಾಕಂದ್ರೆ ಇಲ್ಲಿಂದ ಏನು ಎಷ್ಟು ಕಿಲೋಮೀಟ್ರ್ ಅದ? 39 ಕಿಲೋಮೀಟ್ರ್ ಅದ. ಕಲಬುರ್ಗಿ 199. ಇಲ್ಲಿಂದ 140 ಮಿನಿಟ್ಸ್. ಒನ್ವೇದಾಗ ಬರವ ಪೆಟ್ರೋಲ್ ಬಂಕ್. ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಒನ್ವೇದಾಗ ಬರತ್ತಾನ ಅಣ್ಣ. ಫ್ರಂಟ್ ಟೈರ್ನು ಒಂದು ಪಂಚರ್ ಆಗೈತು. ಏನು ಸಣ್ಣಗೆ ಹವಾ ಲೀಕ್ ಆಗ್ತದ. ಅದು ಒಂದು ಹವಾ ಗನ್ ಚೆಕ್ ಮಾಡಬೇಕಲ್ಲಿ. ಚೆಕ್ ಮಾಡಿಸು. ಚಿಕ್ಕಲಿ ಕ್ರಾಸ್ ಬಂದ್ರೆ ಚಲೋ ನೋಡಪ್ಪ, ದ್ರಾಕ್ಷಿ ಕಾಣಕ್ಕೆ ನಮ್ಮ ಕಡೆ. ದ್ರಾಕ್ಷಿ ದ್ರಾಕ್ಷಿ ಇಲ್ಲ, ಅದು ಏನು ನೋಡಿದ್ರೆ ದ್ರಾಕ್ಷಿನ ಕಾಣತ್ತೆ. ಮತ್ತು ನೀರು ನೋಡ್ರದು ಬ್ಯಾಕ್ ವಾಟ್ರ್. ಆಲ್ಮಟ್ಟಿನ ಬ್ಯಾಕ್ ವಾಟ್ರ್ ಸರದ ನಿಂದಿರ್ತದಲ್ಲ, ಇಲ್ಲಿ ಮಟ್ಟ ಬಂದದ ನೋಡಿ ನೀರು. ಅಕ್ವಾಡಕ್ಟ್ ಕಾಣ್ತದೆ ನೋಡ್ರಿ.
ಕಿನಾಲ್ ನೀರು ಹೋಗೋ ಸಲ ಪೂರ ಒಂದು ಎಲಿವೇಟೆಡ್ ಇದನ್ನ ಮಾಡಿಬಿಟ್ಟಾರೆ. ಡಕ್ಟ್ ಯಾಕತ್ತಾರಂದ್ರೆ ಮ್ಯಾಲೆ ಓಪನ್ ಇರಂಗಿಲ್ಲ ಅದು. ಹೀಗಾಗಿ ಅದಕ್ಕೆ ಅಕ್ವಾ ಡಕ್ಟ್ ಅಂತ ಕರೀತಾರೆ. ಬಬಲೇಶ್ವರ ಕ್ರಾಸ್ ಆಗಿದೆ ಈಗ ಜಸ್ಟ್. ಈಗ ಮುಧೋಳಿಂದ ಇಲ್ಲಿಗೆ ಬರೋದು ಒಂದ, ಇಲ್ಲಿಂದ ಬಿಜಾಪುರಿಗೆ ಹೋಗೋದು ಒಂದ. ಈಗ ರಾಸ್ತಾ ಭಾಳ ಹೊಲಸಾಗೈತಿ, ಮಾಡಕ್ಕೆ ತಯಾರಿಲ್ಲ ರೋಡ. ಮಾಡ್ರಪ್ಪ ಗೌರ್ಮೆಂಟ್ದವರು ನೋಡ್ರಿ. ನಾವು ಏನು ಆಟ ಆಡೋದು ಇನ್ನು ಇಲ್ಲಿಂದ ಬಿಜಾಪುರ ತನಕ. ಬಿಜಾಪುರನ 20 ಕಿಲೋಮೀಟ್ರ್ ಐತಿ. ಬರೀ ಬಾ ರೈಟ್ ಸೈಡ್ ಮೊಣಕಾಲು ಸ್ವಲ್ಪ ನೋವಾಗೈತಿ. ಅದಕ್ಕೆ ದಡ್ಕೆ ಆಗೋದು ಕಾಲ ಇದ್ರ ಮೇಲೆ ಇಡಾಕ ಏನಿಲ್ಲ. ಅವ್ರು ಈಚೆ ಕಡೆ ಬರೋದು, ನಾವು ಆಚೆ ಕಡೆ ಹೋಗೋದು. ನೋಡೋದು ಆಮೇಲೆ ಮತ್ತೇನು ನೋಡಲ್ಲ. ತೆಗನ್ಯಾಗ ರೋಡ್ ಐತು, ರೋಡ್ನ್ಯಾಗ ತೆಗ್ಗದ ಓದು ತಿಳಿಬಲ್ಲ ಐತಿ. ನೋಡ್ರಿ ರೋಡ್ ಮಸ್ತ ಮಾಡ್ರಿ ರೋಡ್ ಮಾಡ್ರಿ. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಇಂಥವನಾರು ಮಾಡ್ರಿ. ಹೋಲಿ ಹಳ್ಳ್ಯಾನಂತರೂ ಮಾಡಂಗಿಲ್ಲ, ಮಾಡ್ರಿ. ಈ ಕಡೆಲ್ಲ ಒಣಬೇಸಾಯಿ, ಮಳೆಗೆ ಅದನ್ನ ಬೆಳಿ ಹಿಂಗಾಗಿಟ್ಟು ಖಾಲಿಯಲ್ಲಿ ನೆಲ ಕಾಣ್ತಾವೆ. ಇಲ್ಲಿ ನಮ್ಮ ಕಡೆ ಯಾಕಡೆ ನೋಡಿದ್ರು ಆ ಕಡೆ ಕಬ್ಬು ಬಿಟ್ರೆ ಬೇರೆ ಏನು ಕಾಣಂಗಿಲ್ಲ. ಖಾಲಿ ನನ್ನ ಪೂರ ಲ್ಯಾಂಡ್. ಯಾವಾಗ ಮಳೆ ಇರ್ತದ ಅವಾಗ ಕಡೆ ತಕ್ಕೋತಾರ ಬೆಳಿ. ನೋಡ್ರಿ ಎಲ್ಲಿ ಮಠ ಕಣ್ಣು ಹಚ್ತೀವಲ್ಲ ಅಲ್ಲಿ ಮಠ ಏನು ಇದನ್ನೇ ಇಲ್ಲ. ಪೂರ ಒಣಬೇಸ ಬೆಳಿನ. ಮುಟ್ಟಿದ್ದೀವಿ ಬಿಜಾಪುರ. ಮೊದಲು ನನ್ನ ಫ್ರೆಂಡ್ ಪಿಕಪ್ ಮಾಡ್ಕೊಂಡು ಸ್ವಲ್ಪ ಏನಾರು ಹೊಟ್ಟೆ ಹಾಕೊಂಡು ಎಷ್ಟು ಇಂಪ್ರೂವ್ ಆಗಿತ್ತು ಉಪ ಇಲ್ಲೇ ಕೆಫೆ ಅದು ಆಗ್ಯಾವ. ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಬೇಕಾಗಿತ್ತು ಮೊದಲು. ಎಂಟ್ರಿ ಆದ ತಕ್ಷಣ ಹಿಂಗಿರ್ಬೇಕು. ನಿನ್ನೆ ನೈಟ್ ಭಾಳ ಕತ್ಲಾಗಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ರೈಸ್ ಮೋಟು ಟೈರ್ಸ್ ಹಾಕೀನಿ, ಬ್ಯಾಕ್ ಆಮೇಲೆ ಫ್ರಂಟ್ ರೈಸ್ ಮೋಟೋ. ಆಮೇಲೆ ನಂದು ಫಾಗ್ ಲ್ಯಾಂಪಿಂದು ಕ್ಲ್ಯಾಂಪ್ ಕಟ್ಟಾಗಿದ್ದು ಅವನು ನೀನು ಮಾಡಿಸ್ಕೊಂಡು ಬಂದೀನಿ. ಆಮೇಲೆ ಒಂದು ಕೆಳಗಡೆದ ಫ್ರೇಮ್ ಸ್ಲೈಡ್ರ್ ಒಂದು ನಾವೇ ಮಾಡೀವಿ. ಇಲ್ಲೇ ನಾವೇ ಒಂದು ರಾಡ್ ತೊಗೊಂಡು ಫ್ರೇಮ್ ಸ್ಲೈಡ್ರ್ ಒಂದು ರೆಡಿ ಮಾಡ್ಕೊಂಡು ಬಂದೀವಿ ನಿನ್ನೆ. ಸ್ವಲ್ಪ ಗಾಡಿ ಗಲೀಜಾಗೈತೆ. ಈ ಕಡೆದು ಕ್ಲ್ಯಾಂಪ್ ಒಂದು ಹೊಸದು ಮಾಡಿಸೀನಿ. ಅದು ಸ್ಟೇನ್ಲೆಸ್ ಸ್ಟೀಲ್ ಪಟ್ಟಿ ತೊಗೊಂಡು ಕೆಳಗಡೆದು ಟೋಟಲ್ ಹಿಂಗೆ ಕಾಣತ್ತದ ಗಾಡಿ.